ಎಲ್ರಿಗೂ ನಮಸ್ತೆ. ನಮ್ಮ ಪ್ರೀತಿಯ ಪೋಷಕರು ಹೇಗಿದ್ದೀರಿ? ಇನ್ನೇನು ಪರೀಕ್ಷೆ ಆರಂಭ ಆಯಿತು. ಪರೀಕ್ಷೆ ಅಂದ ಕೂಡಲೇ ಮನೆಯಲ್ಲಿ ಸ್ವಲ್ಪ ಜಗಳಗಳು ಎಲ್ಲ ಆರಂಭ ಆಗ್ತದೆ. ಇನ್ನೇನು ಅಮ್ಮ ಮಗುಗೆ ಹೇಳ್ಕೊಡ್ತಾ ಇದ್ರೆ ಅಪ್ಪ ಅದೇ ಸಮಯದಲ್ಲಿ ಬಂದು ಅದು ಮಾಡಿಕೊಡು ಇದು ಮಾಡಿಕೊಡು ಅಂತ ಅಪ್ಪ ಹೇಳ್ತಾ ಇದ್ರೆ ಈ ಕಡೆಯಿಂದ ಮಗು ಕೂಡ ಸಫರ್ ಆಗಿದ್ದು ಉಂಟು. ಆದರೆ ಒಂದು ನಿಮ್ಮಲ್ಲಿ ನಾನು ವಿನಂತಿಯನ್ನು ಮಾಡಿಕೊಳ್ಳೋದು ಏನಂತ ಹೇಳಿದರೆ, ನಮ್ಮ ಮಕ್ಕಳಲ್ಲಿ ಒಳ್ಳೆಯ ಓದುವ ಬರೆಯುವ ಮಕ್ಕಳು ಕೂಡ ಇದ್ದಾರೆ, ಸ್ವಲ್ಪ ಸ್ಲೋ ಲರ್ನರ್ಸ್ ಅಂತ ಹೇಳ್ತೇವೆ ನಾವು, ಅಂತಹ ಮಕ್ಕಳು ಕೂಡ ಇದ್ದಾರೆ. ಅಂತಹ ಮಕ್ಕಳಿಗೆ ದಯವಿಟ್ಟು ಪರೀಕ್ಷೆಯ ಸಮಯದಲ್ಲಿ ಹೊಡೆದು ಬಡ್ದು ಕಲಿಸುವಂತಹ ಪ್ರಯತ್ನವನ್ನು ದಯವಿಟ್ಟು ಮಾಡಬೇಡಿ. ಯಾಕಂತ ಹೇಳಿದರೆ ನೀವು ಎಷ್ಟೋ ಹೊಡೆದು ಬಡ್ದು ಮಾಡಿದರೂ ಕೂಡ ಅವರಿಗೆ ಎಷ್ಟು ಗೊತ್ತಿರ್ತದೆಯೋ ಅಷ್ಟೇ ಅವರು ಬರೀತಾರೆ. ನೀವು ಒಂದು ಮಾಡುವಂತಹ ಒಂದು ಜೋರಿಗಾಗಲಿ ಒಂದು ಪೆಟ್ಟಿಗಾಗಲಿ ಅವರು ಹೆದರಿ ಅಲ್ಲೇ ಮುದುಡಿ ಹೋಗುವಂಥದ್ದು ಕೂಡ ಇದೆ. ಹಾಗಾಗಿ ಆದಷ್ಟು ಇಂತಹ ಸಂದರ್ಭದಲ್ಲಿ ಅವರಿಗೆ ಕೂಲ್ ಆಗಿ ಕಾಮ್ ಆಗಿ ಹೇಳ್ಕೊಳ್ಳಿ. ಅವರಿಗೆ ಯಾವಾಗ ಇಂಟ್ರೆಸ್ಟ್ ಇದೆಯೋ ಆಸಕ್ತಿ ಇದೆಯೋ ಓದಲಿಕ್ಕೆ, ಅಂತಹ ಸಂದರ್ಭದಲ್ಲಿ ಮಕ್ಕಳಿಗೆ ಓದಲಿಕ್ಕೆ ನೀವು ಅವರಿಗೆ ಏನೋ ಭರವಸೆಯನ್ನು ಕೊಡಿ ಅಂತ ಹೇಳ್ತಾರೆ ನೋಡಿ, ಆ ಥರ ಮುತುವರ್ಜಿಯನ್ನು ತೋರಿಸಿ ಆ ಸಂದರ್ಭದಲ್ಲಿ ನೀವು ಅವರಿಗೆ ಹೇಳ್ಕೊಳ್ಳಿ. ಅವರಿಗೆ ಇಂಟ್ರೆಸ್ಟ್ ಇಲ್ಲದೇ ಇದ್ದಾಗ ಅವರಿಗೆ ಆಡಲಿಕ್ಕೆ ಬಿಡಿ. ಯಾಕಂತ ಹೇಳಿದ್ರೆ ನೀವು ಕೂಡಿ ಹಾಕಿ ಬೆಳಿಗ್ಗೆಯಿಂದ ಸಂಜೆ ತನಕ ನೀವು ಕೂಡಿ ಹಾಕಿ ಇವತ್ತು ಎಕ್ಸಾಮ್ ನಾಳೆ ಎಕ್ಸಾಮ್ ಬರೀ 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 ಅಂತ ಹೇಳಿದ್ರೆ ಖಂಡಿತ ಅವರು ಬಿಲ್ಕುಲ್ ಬರೆಯೋದಿಲ್ಲ. ಈಗ ಓದಲಿಕ್ಕಂತೆಯೇ ಸ್ವಲ್ಪ ಸಮಯ ಅಂತ ಇರ್ತದೆ. ಒಂದು ಬೆಳಿಗಿನ ಜಾವ ಇರ್ಬೋದು, ಮಧ್ಯಾಹ್ನ ಹೊತ್ತಂತವ್ರು ಓದೋದಿಲ್ಲ, ಒಂದು ಸಂಜೆ ಗೊತ್ತಾಗಿ ಅವರಿಗೆ ಇಂಟ್ರೆಸ್ಟ್ ಇರುವಂಥದ್ದು ಗೊತ್ತಾಗ್ತದೆ. ಅಕಸ್ಮಾತ್ ಗೊತ್ತಿರೋದಕ್ಕೆ ಬರೆದು ಕೆಲಸ. ಒಂದೊಂದು ಮಕ್ಕಳಿಗೆ ಈಗ ನಾವು ಒಂದು ಶಿಕ್ಷಕರು, ನಾನು ಒಂದು ಪೇರೆಂಟ್, ನನಗೂ 2 ಮಕ್ಕಳಿದ್ದಾರೆ. ಅವರಿಗೆ ಯಾವಾಗ ಮೂಡಿರ್ತದೆ ಅಂತೂ ಗೊತ್ತೇ, ನನಗೆ ಯಾವಾಗ ಮೂಡಿರೋದಿಲ್ಲ ಅಂತಲೂ ಗೊತ್ತು. ಹಾಗಾಗಿ ಶಾಲೆಯಲ್ಲಿ ಬಂದರೆ ಒಂದು ಮಗು ಬೇರೆ ಮಕ್ಕಳಿಗಿಂತ ಸ್ವಲ್ಪ ವಿಭಿನ್ನ ಆಗಿರ್ತದೆ, ಅವನಿಗೆ ಬರೀಲಿಕ್ಕೆ ಬರೋದಿಲ್ಲ ಅಥವಾ ಅವಳಿಗೆ ಬರೀಲಿಕ್ಕೆ ಬರೋದಿಲ್ಲ. ಅಂಥ ಸಂದರ್ಭದಲ್ಲಿ ಸಪ್ರೇಟಾಗಿ ಕರೆದು ನಾವು ಅವರಿಗೆ ಒಂಚೂರು ಮುದ್ದು ಮಾಡಿ ಒಂದು ಅಕ್ಷರ ಕರೆಕ್ಟಾಗಿ ಬಂದು ಬರೋದಿಲ್ಲ, ಎಲ್ಲವೂ ಬರಬೇಕು ಅಂತ ಹೇಳೋದಿಲ್ಲ, ಒಂದು 90 ಎಬೋ ಬರಬೇಕು ಅಂತ ನಾನು ಹೇಳೋದಿಲ್ಲ. ಸ್ವಲ್ಪ ಒಂದು 40% ತೆಗೆಯುತ್ತಿದ್ದಂತಹ ಮಗು ಒಂದು 50%ಗೆ ಮೇಲೆ ಬರುವಂತೆ ಒಂದ್ಸಲ ಪ್ರೋತ್ಸಾಹಿಸಿ, ಇಲ್ಲ 60ರಲ್ಲಿ ಇದ್ದಂತಹ ಮಗು ಒಂದು 70-75% ಬರುವಂತೆ ಪ್ರೋತ್ಸಾಹಿಸಿ. ಒಂದೇ ದಿವಸ ನೀವು ರಾತ್ರಿ ದಿವಸ ಕೂತ್ಕೊಂಡು ಹೇಳ್ಕೊಟ್ರೆ ಬರುವುದಿಲ್ಲ. ಸ್ವಲ್ಪ ನಾವು ಪರೀಕ್ಷೆಗಿಂತ ಮುಂಚೆ ನಾವು ಕೂಡ ತಯಾರಿರಬೇಕು. ಅಂಥ ಸಂದರ್ಭದಲ್ಲಿ ಮನೆಯಲ್ಲಿ ಗಲಾಟೆಗಳು ಆಗೋದು ಸರ್ವೇ ಸಾಮಾನ್ಯ. ಒಂದು ಅಪ್ಪಂದರಲ್ಲಿ ನನ್ನ ವಿನಂತಿ ಏನಂತ ಹೇಳಿದರೆ, ಅಮ್ಮಂದರು ಸ್ವಲ್ಪ ಮಕ್ಕಳಿಗೆ ಕಲಿಸೋದ್ರಲ್ಲಿ ಬಿಸಿ ಇದ್ದರೆ ದಯವಿಟ್ಟು ನಿಮ್ಮ ಕೆಲಸಗಳನ್ನು ನೀವು ಮಾಡಿಕೊಳ್ಳಿ. ಈ ಸಂದರ್ಭದಲ್ಲಿ ಅವರಿಗೆ ಸ್ವಲ್ಪ ನೀವು ಸಹಾಯ ಮಾಡಿ. ಕೆಲಸದಿಂದ ನೀವು ಕೂಡ ಬಂದಿರ್ತೀರಿ, ನಿಮಗೂ ಸುಸ್ತಾಗಿರ್ತದೆ. ಅಂಥ ಸಂದರ್ಭದಲ್ಲಿ ಯಾವಾಗಲೂ ಹೆಂಡತಿಯನ್ನು ಡಿಪೆಂಡ್ ಮಾಡದೆ ನಿಮ್ಮ ಕೆಲಸಗಳನ್ನು ಒಂದು ಟೀ ಮಾಡುವಂಥದ್ದಾಗ್ಬೋದು, ಒಂದು ತಿಂಡಿ ಮಾಡಿಟ್ಟಿದ್ದನ್ನು ತಿನ್ನುವಂಥದ್ದಾಗ್ಬೋದು ನೀವು ಮಾಡಿಕೊಂಡಲ್ಲಿ ಅಮ್ಮ ಕೂಡ ಮಗುವಿನ ಓದುವ ಸಮಯದಲ್ಲಿ ಟೈಮ್ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ದಯವಿಟ್ಟು ಪೋಷಕರಲ್ಲಿ ಇನ್ನೊಂದು ಬಾರಿ ನನ್ನ ವಿನಂತಿ, ಬಿಂದಾಸ್ ಆಗಿ ಮಕ್ಕಳು ಎಕ್ಸಾಮನ್ನು ಬರೀಲಿ, ಕೂಲ್ ಮತ್ತು ಕಾಮ್ ಆಗಿ ಎಕ್ಸಾಮನ್ನು ಬರೀಲಿ. ಹೊಡೆದು ಬಡ್ದು ಅವರಿಗೆ ಟಾರ್ಚರ್ ಕೊಟ್ಟು ಆ ಭಯದಲ್ಲೇ ಶಾಲೆಗೆ ಬರೋ ಥರ ಮಕ್ಕಳಿಗಂತೂ ನೀವು ಮಾಡಬೇಡಿ. ನೀವು ಕೂಲಾಗಿರಿ, ಮಕ್ಕಳು ಕೂಲಾಗಿರಲಿ, ಎಕ್ಸಾಮನ್ನು ನೀಟಾಗಿ ಬರೀಲಿ. ಆಲ್ ದ ಬೆಸ್ಟ್ ಮಾಡಿ.